ಸಿ ನೀವು ನೋಡ್ತಾ ಇದ್ರಲ್ಲ, ಇದು ಹಿಟ್ ಕ್ಲೀನಿಂಗ್ ಮಾಡೋ ಅಂತ ಮಿಷನ್. ಕೇವಲ ಇದರಲ್ಲಿ ಹಿಟ್ ಅಷ್ಟೇ ಕ್ಲೀನ್ ಆಗಲ್ಲ, ಇದರಲ್ಲಿ ಚಿಕ್ಕ ರವೆ ಆಗಿರ್ಬೋದು, ದೊಡ್ಡ ರವೆ ಆಗಿರ್ಬೋದು, ಮತ್ತೆ ಅಕ್ಕಿ ಬೇಳೆ ಕಾಳುಗಳಿಂದೆಲ್ಲ ಸಹ ಕ್ಲೀನ್ ಮಾಡ್ಬೋದು. ಇದ್ರ ಬಗ್ಗೆ ನಾ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬನ್ನಿ, ಇದಕ್ಕಿಂತ ಮುಂಚೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಕೇವಲ ಹಿಟ್ ಕ್ಲೀನ್ ಮಾಡೋ ಅಂತ ಮಿಷನ್ ಅಷ್ಟೇ ಮಾಡಲ್ಲ, ಅದ್ರ ಜೊತೆ ನಾವು ಪೆಪ್ಪರ್ ಕಾಳು ಬಿಡಿಸುವಂತ ಮಿಷನ್ ಆಗಿರ್ಬೋದು. ಮತ್ತೆ ಇದು ನೋಡಿ, ಇದು ಕೈಗಾಡಿ ಅಂತಂದ್ರೆ ಈ ಅಗ್ರಿಕಲ್ಚರ್ ಅಲ್ಲಿ ನಮಗೆ ಗೊಬ್ಬರ ಹೊಡಿಲಿಕ್ಕೆ ಆಗಿರ್ಬೋದು, ಅಥವಾ ಮಣ್ಣು ಒಂದ್ ಕಡೆಯಿಂದ ಒಂದ್ ಕಡೆ ಹೊಡಿಲಿಕ್ಕೆ ಇದನ್ನು ಯೂಸ್ ಮಾಡುವಂತ ಮಿಷನ್. ಇದರಲ್ಲೇ ನಾವು 5-6 ತರ ವೆರೈಟೀಸ್ ಅನ್ನ ನಾವು ಕೈಗಾಡಿಯಿಂದ ಮಾಡ್ತೀವಿ. ಇದು ಕೊನೆ ಬಡಿ ಅಂತ ಮಿಷನ್. ಈ ಕೊನೆ ಬಡಿ ಅಂತ ಮಿಷನ್ ಆಗಿರ್ಬೋದು, ಅಥವಾ ಈ ಪೆಪ್ಪರ್ ಕಾಳು ಬಿಡಿಸುವಂತ ಮಿಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೈಗಾಡಿಗಳೆಲ್ಲ ಆಗಿರ್ಬೋದು, ಇದೆಲ್ಲ ಇನ್ನು ಮಾಡುವಂತ ಹಂತದಲ್ಲಿದೆ. ಇದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ಲಿಲ್ಲ. ಬಟ್ ನಾವ್ ಇವಾಗ ಹಿಟ್ ಕ್ಲೀನ್ ಮಾಡಿರುವಂತ ಮಿಷನ್ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ, ಬನ್ನಿ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ವೃಷಧ್ವಜ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೌಸ್ತುಭ. ನಾನಿವತ್ತು ನಮ್ಮ ಮನೆಯಲ್ಲಿ ತಯಾರು ಮಾಡುವಂತಹ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತ ಮಿಷನರಿ ಆಗಿರ್ಬೋದು, ಅಥವಾ ಈ ಕೆಲವೊಂದು ಸೊಸೈಟಿಯಲ್ಲಿ ಕ್ಲೀನ್ ಮಾಡೋಕ್ಕೆ, ಲೈಕ್ ಹಿಟ್ ಕ್ಲೀನ್ ಮಾಡಲಿಕ್ಕೆ, ಅಥವಾ ರೈಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ, ಅಥವಾ ಜೀನ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಕ್ಲೀನಿಂಗ್ ಮಿಷನನ್ನು ಬಳಸ್ತಾರೆ. ಸೊ ಆ ಮಿಷನ್ ಬಗ್ಗೆ ಆಗಿರ್ಬೋದು, ಆ ಮಿಷನ್ಗಳ ಎಲ್ಲ ವಿವರಣೆನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ, ನಾವು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ಮಿಷನ್ಗಳನ್ನೆಲ್ಲ ನೋಡಿಕೊಂಡು ಬರೋಣ. ಸೊ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಮಿಷನರಿ ಅಂತಂದರೆ ಲೈಕ್ ಇವಾಗ ಕೊನೆ ಬಡಿ ಅಂತ ಮಿಷನ್ ಆಗಿರ್ಬೋದು, ಅಡಿಕೆ ಸೊಲಿ ಅಂತ ಮಿಷನ್ ಆಗಿರ್ಬೋದು, ಪೆಪ್ಪರ್ ಕಾಳು ಬಿಡಿಸೋಂಥ ಮಿಷನ್ ಆಗಿರ್ಬೋದು, ಅಥವಾ ಬೋಳ್ಕಾಳು ಕ್ಲೀನ್ ಮಾಡುವಂಥ ಮಿಷನ್ನು, ತೊಳೆಯುವಂಥ ಮಿಷನ್ನು, ಸೊ ಚಾಪ್ ಕಟ್ಟಿಂಗ್ ಇರ್ಬೋದು, ಮತ್ತು ಅಡಿಕೆ ಮೂಗು ಕ್ಲೀನ್ ಮಾಡುವಂಥ ಮಿಷನ್ ಆಗಿರ್ಬೋದು. ಸೊ ಎಕ್ಸೆಟ್ರಾ ಮಿಷನರಿ ಎಲ್ಲ ಮಾಡ್ತೀವಿ, ಲೈಕ್ ಕೈಗಾಡಿ ಎಲ್ಲ ಮಾಡ್ತೀವಿ. ಬನ್ನಿ, ಆ ಮಿಷನ್ಗಳ ವಿವರಣೆ ಮತ್ತು ಹಿಟ್ ಕ್ಲೀನ್ ಮಾಡುವಂಥ ಮಿಷನನ್ನು ಇವತ್ತು ನಾವು ನೋಡ್ಕೊಬರೋಣ, ಬನ್ನಿ. ಸಿ ನೀವು ನೋಡ್ತಾ ಇದ್ರಲ್ಲ, ಇದು ಹಿಟ್ ಕ್ಲೀನಿಂಗ್ ಮಾಡೋ ಅಂತ ಮಿಷನ್. ಕೇವಲ ಇದರಲ್ಲಿ ಹಿಟ್ ಅಷ್ಟೇ ಕ್ಲೀನ್ ಆಗಲ್ಲ, ಇದರಲ್ಲಿ ಚಿಕ್ಕ ರವೆ ಆಗಿರ್ಬೋದು, ದೊಡ್ಡ ರವೆ ಆಗಿರ್ಬೋದು, ಮತ್ತೆ ಅಕ್ಕಿ ಬೇಳೆ ಕಾಳುಗಳಿಂದೆಲ್ಲ ಸಹ ಕ್ಲೀನ್ ಮಾಡ್ಬೋದು. ಇದ್ರ ಬಗ್ಗೆ ನಾ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬನ್ನಿ, ಇದಕ್ಕಿಂತ ಮುಂಚೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಕೇವಲ ಹಿಟ್ ಕ್ಲೀನ್ ಮಾಡೋ ಅಂತ ಮಿಷನ್ ಅಷ್ಟೇ ಮಾಡಲ್ಲ, ಅದ್ರ ಜೊತೆ ನಾವು ಪೆಪ್ಪರ್ ಕಾಳು ಬಿಡಿಸುವಂತ ಮಿಷನ್ ಆಗಿರ್ಬೋದು. ಮತ್ತೆ ಇದು ನೋಡಿ, ಇದು ಕೈಗಾಡಿ ಅಂತಂದ್ರೆ ಈ ಅಗ್ರಿಕಲ್ಚರ್ ಅಲ್ಲಿ ನಮಗೆ ಗೊಬ್ಬರ ಹೊಡಿಲಿಕ್ಕೆ ಆಗಿರ್ಬೋದು, ಅಥವಾ ಮಣ್ಣು ಒಂದ್ ಕಡೆಯಿಂದ ಒಂದ್ ಕಡೆ ಹೊಡಿಲಿಕ್ಕೆ ಇದನ್ನು ಯೂಸ್ ಮಾಡುವಂತ ಮಿಷನ್. ಇದರಲ್ಲೇ ನಾವು 5-6 ತರ ವೆರೈಟೀಸ್ ಅನ್ನ ನಾವು ಕೈಗಾಡಿಯಿಂದ ಮಾಡ್ತೀವಿ. ಇದು ಕೊನೆ ಬಡಿ ಅಂತ ಮಿಷನ್. ಈ ಕೊನೆ ಬಡಿ ಅಂತ ಮಿಷನ್ ಆಗಿರ್ಬೋದು, ಅಥವಾ ಈ ಪೆಪ್ಪರ್ ಕಾಳು ಬಿಡಿಸುವಂತ ಮಿಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೈಗಾಡಿಗಳೆಲ್ಲ ಆಗಿರ್ಬೋದು, ಇದೆಲ್ಲ ಇನ್ನು ಮಾಡುವಂತ ಹಂತದಲ್ಲಿದೆ. ಇದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ಲಿಲ್ಲ. ಬಟ್ ನಾವ್ ಇವಾಗ ಹಿಟ್ ಕ್ಲೀನ್ ಮಾಡಿರುವಂತ ಮಿಷನ್ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ, ಬನ್ನಿ. ಈ ಚೇಂಬರ್ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ವೈಬ್ರೇಟ್ ಸುತನೂ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ನಾವಿಲ್ಲಿ ಅಕ್ಕಿ ಮತ್ತೆ ಜೀನ್ಸಿ ಐಟಮ್ ಕ್ಲೀನ್ ಮಾಡೋದ್ರಿಂದ ಇಲ್ಲಿ ವೈಬ್ರೇಷನ್ ಜಾಸ್ತಿ ಬೇಕಾಗತ್ತೆ. ಸೊ ಇದರಲ್ಲಿ ನಾವು ಸ್ಟೀಲ್ ಮೆಶ್ ಜೊತೆ ದೊಡ್ಡ ಮೆಶ್ಗಳನ್ನ, ಅಂದ್ರೆ ದೊಡ್ಡ ಹೋಲ್ ಇರುವಂತ ಮೆಶ್ಗಳನ್ನ ಇಲ್ಲಿ ನಾವು ಯೂಸ್ ಮಾಡಿದೀವಿ. ಮತ್ತೆ ಈ ಕಡೆ ವೈಬ್ರೇಷನ್ ಕಮ್ಮಿ ಇರೋದ್ರಿಂದ ಮತ್ತೆ ಫಾರ್ವರ್ಡ್ ಬ್ಯಾಕ್ವರ್ಡ್ ತುಂಬಾನೇ ಸ್ಲೋ ಆಗಿ ಕೊಟ್ಟಿದೀವಿ. ಯಾಕಂತಂದ್ರೆ ಇಲ್ಲಿ ಹಿಟ್ ಕ್ಲೀನ್ ಮಾಡುವಂತ ಮಿಷನ್. ಸೊ ಇಲ್ಲಿ ಯಾವ ರೀತಿ ಜರಡಿನ ಯೂಸ್ ಮಾಡಿದೀವಿ, ಮೆಶ್ ಅನ್ನ ಯೂಸ್ ಮಾಡಿದೀವಿ ಅಂತಂದ್ರೆ ತುಂಬಾ ಸ್ಮಾಲ್ ಹೋಲ್ ಇರುವಂತ, ಅಂದ್ರೆ ಈಗ ನಾವು ಒಂದು ಪಿನ್ ಇರತ್ತಲ್ಲ, ಪಿನ್ ಸೈಜ್ ಅಷ್ಟು ಹೋಲ್ ಇರುವಂತ ಸೈಜಿನ ಮೆಶ್ಗಳನ್ನ ಇಲ್ಲಿ ನಾವು ಯೂಸ್ ಮಾಡಿದೀವಿ. ಸೊ ತುಂಬಾನೇ ಚೆನ್ನಾಗಿ ಈ ಮಿಷನ್ ಅನ್ನ ನಾವು ಬಿಲ್ಡ್ ಮಾಡಿದೀವಿ. ಸೊ ನಾವ್ ಇವಾಗ ಡೆಮೋನ ನೋಡೋಣ.
ಸೊ ನಾವು ಈ ಮೆಶ್ ಮೇಲೆ ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಯಾವುದೇ ಹಿಟ್ಟು ಹಾಕಿದ್ರು ಅದು ಕ್ಲೀನ್ ಆಗಿ ಕೆಳಗಡೆ ಬೀಳತ್ತೆ. ಸೊ ಅದು ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಕೆಳಗಡೆ ಒಂದು ಬುಟ್ಟಿ ಇಟ್ಟಿರ್ತೀವಿ. ಅಂಡ್ ಮೇಲ್ಗಡೆ ಈ ಮೆಶ್ ಮೇಲೆ ಏನ್ ಕಸ ಇರತ್ತಲ್ಲ, ಅದು ಇದ್ರ ಮೂಲಕ ನಾವು ಆ ಕಸವನ್ನು ಹೊರಗಡೆ ತೆಗಿತೀವಿ. ಸೊ ಈ ಕಡೆನೂ ಅಷ್ಟೇ ಸೇಮ್ ಪ್ರೊಸೆಸ್. ಅಕ್ಕಿ ಗೋಧಿ ಕಡೆ ಅಥವಾ ಯಾವುದೇ ಬೇಳೆಕಾಳು ಹಾಕಿದ್ರು ಅದು ಕೆಳಗಡೆ ಅದ್ರ ಕಸ ಬೀಳತ್ತೆ. ಮತ್ತೆ ಈ ಮೆಶ್ ಮೇಲೆ ಅಕ್ಕಿ ಮತ್ತೆ ಗೋಧಿ ಇರತ್ತಲ್ಲ, ಅದು ಕ್ಲೀನ್ ಆಗಿ ಈ ಇದ್ರ ಮೂಲಕ ನಮಗೆ ಬರುತ್ತೆ. ಅದನ್ನ ಕಲೆಕ್ಟ್ ಮಾಡಕ್ಕೋಸ್ಕರ ನಾವು ಇಲ್ಲೊಂದು ಕೆಳಗಡೆ ಒಂದು ಬುಟ್ಟಿ ಇಟ್ಟಿರ್ತೀವಿ. ಸೊ ನೀವು ನೋಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ತಯಾರಾಗಿರುವಂತ ಹಿಟ್ ಕ್ಲೀನಿಂಗ್ ಮಾಡುವಂತ ಮಿಷನ್ ಅನ್ನ ಸೊ ಒಳ್ಳೆ ಚೆನ್ನಾಗಿ ನಾವು ಬಿಲ್ಡ್ ಮಾಡಿದ್ದೀವಿ. ಇದೇ ರೀತಿ ನಾವು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಮಿಷನ್ಗಳನ್ನು ನಾವು ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಅಗ್ರಿಕಲ್ಚರಿಗೆ ಬೇಕಾಗುವಂತ ಮಿಷನ್ಗಳ ವಿವರಣೆ ಮತ್ತೆ ಏನಾದ್ರೂ ನಿಮಗೆ ಬೇಕು ಅಂತಂದ್ರೆ ನಾವು ತಯಾರು ಮಾಡ್ಕೊಡ್ತೀವಿ. ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.